ಫೋನ್ನ ಕಳ್ಕೊಂಡಿದ್ದಾರೆ. ಈಗ ಟೆನ್ಷನ್ ತೊಗೊಂಡ್ಬಿಟ್ಟಿದ್ದಾರೆ ಪಾಪ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬೆಳಗ್ಗೆ ತಿಂಡಿ ತಿನ್ನಕ್ಕೆ ಹೋಗ್ತಾ. ಸೊ ಹೊಟ್ಟೆ ಹಸುವಾಗಿದೆ. ಬನ್ನಿ ಇವಾಗ ತಿಂಡಿ ತಿಂದು ಮತ್ತೆ ಹೋಗೋಣ ಮನೆಗೆ ವಾಪಸ್. ಓಕೆ ಗೈಸ್, ನಾನು ತಿಂಡಿ ತಿಂದು ಮನೆಗೆ ಬಂದು ಈಗ ಮೇಲೆ ಬಂದಿದ್ದೀನಿ. ನನಗೊಂದು ತಲೆ ಒಂದು ಪ್ರ್ಯಾಂಕ್ ಬಂದಿದೆ. ಸೊ ಕೆಳಗೆ ಮಾತ್ರ ನಮಗೆ ಗೊತ್ತಾಗುತ್ತೆ ಅಂತ. ನಮ್ಮ ಮಮ್ಮಿ ಫೋನ್ನ ಆ್ಯಕ್ಚುಲಿ ಅವರು ಕಿಟಕಿ ಹತ್ರ ಇಟ್ಟಿದ್ದಾರೆ ಚಾರ್ಜಿಗೆ. ಅದನ್ನು ಕಿಟಕಿ ಓಪನ್ ಮಾಡಿ ಫೋನ್ ತೊಗೊಂಡು ಸ್ವಿಚ್ ಆಫ್ ಮಾಡಿ ಬಚ್ಚಿಟ್ಟು ಒಂದು ಸ್ವಲ್ಪ ತಾಟಾಡ್ಸೋಣ. ಅವ್ರು ಇನ್ನೂ ಚಪಾತಿ ಉತ್ತಿದ್ದಾರೆ. ಅವ್ರಿಗೆ ಇಷ್ಟು ಬೇಗನೆ ಅದು ಮೊಬೈಲ್ ಯೋಚನೆ ಬರೋಲ್ಲ. ಬಂದಾಗ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಜೋರಾಗಿ ಹತ್ತಿ ಬಂದಲ್ಲ ಗೈಸ್ ಆಯ್ಸ. ಸೊ ಪ್ರ್ಯಾಂಕ್ ತೆಲಿಗೆ ಬಂದಿದೆ. ಸೊ ಬನ್ನಿ ಈಗ ನೋಡೋಣ. ಅವ್ರು ಕಿಟಕಿ ಹತ್ರ ಇಟ್ಟಿದ್ದಾರೆ. ಕಿಟಕಿ ಓಪನ್ ಮಾಡಿ ಸ್ವಿಚ್ ಆಫ್ ಮಾಡಿ ಬಚ್ಚಿಟ್ಟು ಗೊತ್ತಿಲ್ದಾರ ಥರ ಏರ್ತೀನಿ. ಗೈಸ್, ನಮ್ಮಮ್ಮ ಫೋನಲ್ಲಿ ನೋಡ್ಕೊಂಡು ರಂಗೋಲಿ ಹಾಕ್ತಿದ್ದಾರೆ. ಸೊ ಅದು ಹಾಕಿ ನಾನು ಇಲ್ಲಿ ಅಂಗಡಿಗೆ ಹೋಗ್ಬರ್ತೀನಿ. ಸ್ವಲ್ಪ ಇಲ್ಲೇ ಹೋಗ್ಬರ್ತೀನಿ. ಅಂಗಡಿಗೆ ಹೇಳ್ತೀನಿ ಅಂತ ಹೋಗಿಲ್ಲ, ಬಂದು ನಿಂತಿದ್ದೀನಿ. ಸೊ ಗೈಸ್, ಈಗ ನಮ್ಮಮ್ಮ ಫೋನ್ನ ಕಳ್ಕೊಂಡಿದ್ದಾರೆ. ನನಗೆ ನಿಜ ಗೊತ್ತಿಲ್ಲ. ನಿಜ ಗೊತ್ತಿಲ್ಲ. ನನಗೇನು ಹೇಳ್ತೀನ? ನಾನು ಅಂಗಡಿಗೆ ಹೋಗಿದ್ದಿಲ್ಲ. ಆಟ ಆಡಿಸ್ಬೇಡ ನೋಡು, ನನಗೆ ಹೇಳ್ತೀನಿ. ನಾನು ಆಟ ಆಡಿಸ್ತಿಲ್ಲ, ನಿಜ. ನಾನು ವ್ಲಾಗ್ ಮಾಡ್ತಿದ್ದೀನಿ ಅಷ್ಟೇ. ಕಳೆದೋಗೈತೆ ಅನ್ನೋ ವ್ಲಾಗ್ ಇದೆ. ಸೊ ಗೈಸ್, ನಮ್ಮಮ್ಮ ಫೋನ್ ಕಳೆದಿಟ್ಕೊಂಡಿದ್ದಾರೆ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ. ಎಲ್ಲಿಟ್ಟಿದ್ದಾರೋ ಗೊತ್ತಿಲ್ಲ. ಎಲ್ಲಿಟ್ಟಿದ್ದೀನಿ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ನಾನು ಅಂಗಡಿಗೆ ಹೋಗಿದ್ದೆ ಅಷ್ಟೇ, ನನಗೆ ಗೊತ್ತಿರೋದು. ಎದ್ದೋದೆ ನಾನು ಹಂಗೆ ಹಿಂದೆಲ್ಲ ಬಂದಿದ್ದೀನಿ. ಎಲ್ಲೈತೆ ಮತ್ತೆ? ಮಿಷಿನ್ ಮೇಲೆ. ಎಲ್ಲಿತ್ತು ಮಿಷಿನ್ ಮೇಲೆ? ಅಯ್ಯೋ ಭೂಮಿ ಅಷ್ಟು ಇದಾಕತ್ಕಣ ಭೂಮಿ. ನನಗೆ ಗೈಸ್ ನನ್ನ ಮೇಲೆ ಬರ್ತೈತೆ ಗೈಸ್. ನಮ್ಮಮ್ಮ ವಿಡಿಯೋ ಮಾಡಿದ್ರೆ ನಾನು ನೈತಾಕಿದ್ದೀನಂತೆ. ನನಗೆ ವಿಡಿಯೋ ಸಿಕ್ತು, ವಿಡಿಯೋ ಮಾಡ್ತಿದ್ದೀನಿ. ಮತ್ತೆ ತಗೊಂಡಾರ, ಮತ್ತೆ ಇನ್ನೇನು ತಗೊಂಡಾರ ಗೊತ್ತಿಲ್ಲ. ಎಲ್ಲಿ ಕರೆಕ್ಟಾಗಿ ನೆನ್ಪು ಮಾಡ್ಕಾಗ ಸ್ವಿಚ್ ಆಫ್ ಬರ್ತಿದ್ದು ಗೈಸ್ ಫೋನು. ಎಲ್ಲಿ ಬೇಕು ಅಲ್ಲೆಲ್ಲ ಇಟ್ಟು ಫೋನ್ ನನ್ನ ಮೇಲೆ ಬಂದ್ರೆ ನಾನೇನು ಮಾಡಲಿ? ನಾನು ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಅದಕ್ಕೆ ನಾನೇ ಕಳ್ದಿಲ್ಲ ಅಂದರೆ ಎಷ್ಟು ಇದೀನಿ ನೋಡಿ. ಇಲ್ಲ, ನಾನು ಮೊಬೈಲ್ ಹೊಡ್ಕೊಂಡು ಕುಂತಿದ್ದು. ನನಗೆ ಗೊತ್ತು. ನಾನು ಎತ್ತು ಅಂಗಡಿಗೆ ಓದ್ನಿಲ್ಲ. ಅದೇ ಹೋದಪ್ಪ ಅಂಗಡಿಗೆ ನೋಡಕ್ಕಂತ ನಿನಗೆ ಬೆಳಕ್ ಬೇಡ. ಬಾಕ್ಲು ಹಾಕಿದ್ರೆ ನೀನು ಹೋಗ್ಬೇಕಾದ್ರೆ ಬಾಕ್ಲಕ್ಕೆ ಹೋಗ್ಬೇಕಾಗಲ್ಲ. ಆಗಲ್ಲ. ಹೋಗ್ಲಿ ಗೈಸ್, ನಾನಂತೂ ಏನು ಮಾಡಿಲ್ಲ. ನಾನು ಈ ಹಂಗಿದ್ದಾನೆ ಮಾಡ್ತಿದ್ದೆ. ನನ್ನ ಹತ್ರ ಇಲ್ಲ ಫೋನ್ ಗೈಸ್. ಸ್ವಿಚ್ ಆಫ್ ಆಗಿದ್ದು ಗೈಸ್. 13,000 ಫೋನ್ ಅದು. ಸೊ ಹುಡ್ಕನ ಬನ್ನಿ. ಕಳ್ಕೊಂಡು ನಂಗೆ ಬೈತಿದ್ದಾರೆ ಗೈಸ್. ಅಲ್ಲಿಟ್ಟಿದ್ದು ನಾನು. ನಿನಗೆ ಗೊತ್ತದು, ನನಗೆ ಆಮೇಲೆ ನೀನು ರಂಗೋಲಿ ಹಾಕ್ದಳು ಬಾಟ್ಲ ಕೂತಿತ್ತು. ನೀನೇ ಕುಂತಿದ್ದು ಮತ್ತೆ ಹೋಗ್ಬೇಕಾಗಿತ್ತು ಅವಾಗ. ಎಲ್ಲಿ? ಇಲ್ಲೇ ಕುಂತಿದ್ದೀನಿ ನಾನು. ರಂಗೋಲಿ ಹಾಕಿ ಬಂದು ಇಷ್ಟೊತ್ತಾದ ನಾನು. ಮತ್ತು ನಾನು ಅವಾಗಲೇ ಮತ್ತೆ ಎದ್ದೋಗಿದ್ದು. ಯಾವತ್ತೂ ಆಗಿಲ್ಲ ಈ ಥರ. ಪೊಲೀಸ್ ಸ್ಟೇಷನ್ ಹೋಗೋಣ. ಮೊಬೈಲ್ ಬಾ. ಸ್ವಿಚ್ ಆಫ್ ಬರ್ತಿದೆ, ಅದಕ್ಕೆ ಪೊಲೀಸ್ ಸ್ಟೇಷನ್ ಹೋಗೋಣ ಅಂತ ನಿರ್ಧಾರ ಮಾಡಿದ್ದೀವಿ. ಸೊ ಬನ್ನಿ, ಅದೊಂದು ಆಗೋಗ್ಲಿ ನೋಡೋಣ. ಫೋನ್ ಕಳೆದೋಗಿದ್ರು ಟೀ ಕುಡ್ಕೊಂಡು ನಿಂತಾರೆ ಗೈಸ್. ಟೀ ಕುಡ್ಕಂತ ಕುಂತಾರೆ. ಫೋನ್ ಕಳೆದೋಗೈತೆ. ಸ್ವಲ್ಪ ಜವಾಬ್ದಾರಿ ಇಲ್ಲ ನೋಡಿ ನಮ್ಮಮ್ಮ ಹಿಂಗೆ. ನಾನು ಅಂಗಡಿಗೆ ಹೋಗಿರೋದೇ ತಪ್ಪು. BP ಬರ್ತೈತೆ ಅಂತ ಅವರಿಗೆ. ನಾನು ನಾರ್ಮಲಾಗಿ ಎದ್ದೋದೆ ಗೈಸ್. ರಂಗೋಲಿ ಹಾಕಿ ಅಲ್ಲಿ ಇಟ್ಟರು ಫೋನ್. ಬಾಗಿಲು ತೆಗ್ದೇ ಇತ್ತು. ನಾನು ಎದ್ದೋದೆ. ಅಷ್ಟೊತ್ತಿಗೆ ಫೋನ್ ಕಾಣಿಸ್ತಿಲ್ಲ. ಸೊ ಇವಾಗ ಏನು ಮಾಡೋದು ನೀನೇ ಹೇಳು ಅಷ್ಟೇ. ಹಾಂ, ಹೋಗೋಣ. ಎಲ್ಲಿಗೆ ಹೋಗ್ಬೇಕು? ಸ್ಟೇಷನ್ನಿಗೆ. ಮಾಡೋ ಕೆಲಸ ಬಿಟ್ಟು ಹೋಗ್ತೀನಿ. ಮತ್ತೆ ಹೆಂಗೆ ಮಾಡ್ತೀಯ? ಹೋಗಿ ಬಿಟ್ಟು ನಾವೇನು ಮಾಡೋದು? ಹೋಗಿದ್ದು ಬರಲ್ಲ. ಅಲ್ಲೆಲ್ಲೂ ಇಲ್ಲ, ಹುಡುಕ್ಬೇಡ. ನಾನು ಏನು ಬಚ್ಚಿಟ್ಟಿಲ್ಲ. ಬಾ ಹೋಗೋಣ, ಹುಡ್ಕಣ. ಹುಡುಕ್ತಿ ಹೋಗ. ಕೆಲಸ ಬಿಟ್ಟು ನಾನು. ಅಯ್ಯೋ ಫೋನ್ ಅದು
ಹೋಗ್ಲಿ ಅಂತೆ ಗೈಸ್. 13,000 ಮಾ ಬೇಡ ಯಾಕ ಉದ್ದಾರ ಅಂತೆ ಗೈಸ್ ತಗೊಂಡೋದರು. ಕಷ್ಟಪಟ್ಟು ಬೆವರು ಸುರಿಸಿ ದುಡಿದ್ರು. ಮತ್ ಕಳ್ದೋಗೈತಲ್ಲ ಹೋಗನ್ ಬಾ. ಬರಲ್ಲ ಅವ್ರು ಯಾರು ಏನು ಮಾತು ಕೇಳಲ್ಲ ಸುಮ್ಮನೆ. ಯಾಕೆ ಕೇಳ ಅಲ್ಲ, ಸ್ಟೇಷನ್ಗೆ ಹೋದ್ರೆ ಕಂಪ್ಲೇಂಟ್ ಕೊಟ್ರೆ ಹಿಡಿತಾರೆ. ಬಾಕ್ಸ್ ಹುಡುಕು. ಬಾಕ್ಸ್ ಎಲ್ಲಿ? ಬಾಕ್ಸ್ ನಿನಗೆ ಗೊತ್ತು. ಈಗ ಅವೆಲ್ಲ ಹುಡುಕಕ್ಕೆ ಏನು ಬೇಕಾಗಿಲ್ಲ. ಹೋಗಿ ಕಂಪ್ಲೇಂಟ್ ಕೊಡು, ಮಿಸ್ ಆಗಿದೆ ಸರ್ ಫೋನ್ ಅಂತ. ಚಪಾತಿ ಉತ್ತದೆಯಲ್ಲಮ್ಮ ಆರಾಮಾಗಿ ಬಾ ಹೋಗಣ. ಸರ್ ಫುಲ್ BP ತಗೊಂಡಿದ್ದಾರೆ, ಕೊಟ್ಬಿಡೋಣ ಬನ್ನಿ ಫೋನ್. ತಗವಾ ಎಷ್ಟೆಲ್ಲ ಬೈದ್ರು ಗೊತ್ತಾ ಗೈಸ್? ಹಾ ಬೈತೀಯ ತಗ. ಕಂಗ್ರ್ಯಾಚುಲೇಷನ್ಸ್. ಹೆಂಗಿತ್ತು ಪ್ರ್ಯಾಂಕ್? ಹಾಂ ನೋಡಿ ಹೆಂಗ್ ಸ್ವಿಚ್ ಆಫ್ ಮಾಡಿದೆ. ಫುಲ್ ಟೆನ್ಷನ್ನಾ? ಹಾಂ ಗೈಸ್ ಯಾನಾಡಿ ಬೈದಾರೆ ಅಂದರೆ ವ್ಲಾಗಾಗೆ ತೋರ್ಸೋಕ್ಕಾಗಿಲ್ಲ, ಅಂತಂಥ ಭಾಷೆಗೆ ಬೈಸ್ಕೊಂಡಿನಿ ಈಗ. ಸೊ ಫೈನಲಿ ಕೊಟ್ಟಿದ್ದೀನಿ. ಪಾಪ ಜಾಸ್ತಿ ಕಾಡ್ಸಿದ್ರೆ BP ಬರ್ತದಂಥವ್ರಿಗೆ. ಸೊ ಅದಕ್ಕೆ ಅವ್ರದ್ದು ಸ್ವಲ್ಪ ಯೋಚನೆ ಮಾಡಿ ಬನ್ನಿ ಸಕ್ಸಸ್ ಟ್ರ್ಯಾಕ್ನ ಮುಗಿಸಿದ್ದೀನಿ. ಈಗ ಎಷ್ಟು ಟೆನ್ಷನ್ ತೊಗೊಂಡ್ಬಿಟ್ಟಿದ್ದಾರೆ ಪಾಪ. ಶೆಟ್ ಅಮ್ಮ ಬೇಗ ಟೆನ್ಷನ್ ಆಗ್ತಾರೆ ಗೈಸ್, ಅದೇ ಒಂದು ಪ್ರಾಬ್ಲಮ್. ಎದ್ರಕ್ಕೆ ಭಯ. ಹಾಂ ಗೈಸ್, ಅಲ್ಲಿಂದ ಮನೆಯಿಂದ ಸ್ವಲ್ಪ ರೆಡಿಯಾಗಿ ನಾನು ಈಗ ಹೇಮಂತ್ ಅಣ್ಣವ್ರ ಮನೆ ಹತ್ರ ಬಂದಿದ್ದೀನಿ. ಸ್ವಲ್ಪ ಏನೋ ಕೆಲಸ ಇತ್ತು, ಸೊ ಅದಕ್ಕೆ ಇಲ್ಲಿ ಹೇಮಂತ್ ಅಣ್ಣವ್ರ ಮನೆ ಹತ್ರ ಬಂದೀನಿ. ಇಲ್ಲಿಂದ ನೆಕ್ಸ್ಟು ಮತ್ತೆ ವಾಪಸ್ ಮನೆಗೆ ಹೋಗೋದೆ. ಹಾಂ ಗೈಸ್, ಹೇಮಂತ್ ಅಣ್ಣವ್ರ ಮನೆ ಹತ್ರ ಇದ್ದೆ. ಸೊ ಹೇಮಂತ್ ಅಣ್ಣ ಇಲ್ಲ, ಇಲ್ಲೇ ಹೊರಗೆ ಹೋಗಿದ್ದಾರೆ. ಈಗ ಬರ್ತಾರಂತೆ, ಅಲ್ಲಿ ಮಠ TV ನೋಡ್ಕೊಂಡು ಕೂತ್ಕೊಂಡಿನಿ. ಗೈಸ್ ಹೇಮಂತ್ ಅಣ್ಣ ಬಂದರು, ತೊಗೋಬೇಕಂತೆ ಜಿಮ್ನಾಸ್ಟಿಕ್. ಇವತ್ತು ನಮ್ಮ ದಾವಣಗೆರೆ ಕನ್ನಡ ರಾಜ್ಯೋತ್ಸವ ನಡೆದಿದೆ, ಹಾಗಾಗಿ ಅವ್ರು ಜಿಮ್ನಾಸ್ಟಿಕ್ಕಲ್ಲಿದ್ದಾರಲ್ಲ, ಸೊ ಅದಕ್ಕೆ ಶಾಪಿಂಗ್ ಮಾಡೋಕ್ಕೆ ಇವಾಗ ಹೋಗ್ತಿದ್ವಿ. ಬನ್ನಿ ಹೋಗೋಣ. ಈ T-ಶರ್ಟ್ ತಗೊಂಡಿದ್ದಾರೆ ಗೈಸ್. ಈಗ ರೈಲ್ ಬರ್ತದೆ ನೋಡ್ರಿ, ರೈಲ್ ಗೇಟ್ ಹಾಕ್ಯಾರೆ. ನಾವಿಲ್ಲಿ ವೇಟ್ ಮಾಡ್ತಿದ್ದೀವಿ, ರೈಲ್ ಬರುತ್ತೆ ಈಗ. ರೈಲ್ ಬಂತು ನೋಡ್ರಿ, ಬಂತು ಟ್ರೈನು ನೋಡಿ ಗೈಸ್, ಟ್ರೈನ್ ಬಂತು ಗೈಸ್. ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಹೇಮಂತಣ್ಣ ಹೊರಟಿದ್ದೀವಿ. ಇವಾಗ ಎಲ್ಲಿಗೆ ಹೋಗೋದಂತ ಅವಣ್ಣನೇ ಹೇಳಬೇಕು ಗೈಸ್. ಈಗ ಡೈರೆಕ್ಟಾಗಿ ಊಟಕ್ಕೆ ಬಂದೀನಿ. ಎಗ್ ರೈಸ್, ಇವಾಗ ಎಗ್ ರೈಸ್ ತಿಂತಿದ್ದೀನಿ ಗೈಸ್. ಅಲ್ಲಿಂದ ಬಂದ್ವಿ, ಇವಾಗ ನಾನು ಮನೆಗೆ ಬಂದೆ. ಸೊ ಇವತ್ತು ಹೋಟ್ಲಿಗೆ ಅಲ್ಲೇ ಇರಬೇಕಾಯ್ತು. ಊಟ ಮಾಡಿ ಅಲ್ಲೇ ಇದ್ದು ಸ್ವಲ್ಪ ಶಾಪಿಂಗ್ ಎಲ್ಲ ಹೋಗಿ. ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಇವತ್ತಿನ ಬ್ಲಾಗ್ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಅನ್ಕೊತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಬಾ ಗೈಸ್.